ಸ್ನೇಹಿತರೆ, ಯಾಕೆ ದುಬಾರಿ ರತ್ನ ವಜ್ರಗಳಿಗಿಂತ ಮರಗಿಡಗಳ ಬೇರುಗಳು ಅತ್ಯಂತ ಉತ್ತಮ ಅನ್ನೋ ವಿಷಯ ಈ ವಿಡಿಯೋದಲ್ಲಿ ನಿಮಗೆ ತಿಳಿದು ಬರುತ್ತದೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ಹಲವಾರು ಜನರು ತಮ್ಮ ಕೈಗಳಲ್ಲಿ ಚಿನ್ನ, ಬೆಳ್ಳಿಯ, ವಜ್ರದ ಹಲವಾರು ಪ್ರಕಾರದ ರತ್ನಗಳ ಉಂಗುರಗಳನ್ನು ಹಾಕಿಕೊಂಡಿರ್ತಾರೆ. ಜನರು ತಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ದೂರ ಮಾಡಲು, ತಮ್ಮ ಅದೃಷ್ಟವನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಜ್ಯೋತಿಷ್ಯರ ಸಲಹೆಯ ಅನುಸಾರವಾಗಿ ಜನರು ದುಬಾರಿಯಾದ ರತ್ನಗಳನ್ನು ಧರಿಸುತ್ತಾರೆ. ನವಗ್ರಹಗಳದ್ದು 9 ರತ್ನಗಳು ಇರುತ್ತವೆ. ಇವುಗಳನ್ನು ಮುಖ್ಯ ರೂಪದಲ್ಲಿ ನವರತ್ನ ಅಂತಾರೆ. ಈ ರತ್ನಗಳ ಜೊತೆಗೆ ಬೇರೆ ಉಪರತ್ನಗಳು ಸಹ ಇರುತ್ತವೆ. ಇವು ಸ್ವಲ್ಪ ದುಬಾರಿಯೂ ಆಗಿರುತ್ತವೆ. ಜನರು ಕೂಡ ಅವುಗಳನ್ನು ಧರಿಸಿರುತ್ತಾರೆ. ಇವು ಉತ್ತಮವಾಗಿಯೂ ಇರುತ್ತವೆ. ಆದರೆ ಯಾರು ಈ ದುಬಾರಿ ಆಗಿರುವಂಥ ರತ್ನಗಳನ್ನು, ವಜ್ರಗಳನ್ನು ಧರಿಸಲು ಇಷ್ಟಪಡ್ತಾ ಇರೋದಿಲ್ವೋ? ಇಲ್ಲಿ ಕೆಲವು ಯಾವ ರೀತಿಯ ಮರಗಿಡಗಳ ಬೇರುಗಳಿವೆ ಅಂದರೆ, ಇವುಗಳನ್ನು ನೀವು ಕೇವಲ ನಿಮ್ಮ ಬಳಿ ಇಟ್ಕೊಂಡು ರತ್ನಗಳ ರೀತಿಯ ಪ್ರಭಾವವನ್ನು ಪಡೆಯಬಹುದು. ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಇವು ರತ್ನಗಳಿಗಿಂತಲೂ ಉತ್ತಮ ಆಗಿರುತ್ತವೆ. ಜ್ಯೋತಿಷ್ಯ ವಿಜ್ಞಾನದಲ್ಲಿ ದುಬಾರಿಯಾದ ರತ್ನಗಳ ವಿಕಲ್ಪದ ರೂಪದಲ್ಲಿ ಮರಗಿಡಗಳ ಬೇರುಗಳನ್ನು ಧರಿಸೋದು ಅತ್ಯಂತ ಶ್ರೇಷ್ಠ ಅಂತ ತಿಳಿಸಿದ್ದಾರೆ. ಇದರಿಂದ ಕೆಟ್ಟ ಗ್ರಹಗಳ ಪ್ರಭಾವ, ಕೆಟ್ಟ ಸಮಯ ದೂರ ಆಗುತ್ತದೆ. ಸ್ನೇಹಿತರೆ, ಈಗಿನ ದಿನಗಳಲ್ಲಂತೂ ರತ್ನಗಳಲ್ಲಿ ತುಂಬಾ ಮಿಕ್ಸ್ ಮಾಡ್ತಾರೆ, ಜೊತೆಗೆ ದುಬಾರಿಯೂ ಆಗುತ್ತಿವೆ. ಸಾಮಾನ್ಯ ಜನರಿಗೆ ಇವುಗಳನ್ನು ಖರೀದಿ ಮಾಡಲು ಸಹ ಸಾಧ್ಯನೇ ಆಗೋದಿಲ್ಲ. ಇಲ್ಲಿ ಅಂಥ ಜನರು ಏನು ಮಾಡ್ಬೋದು? ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿಯ ಮರಗಿಡಗಳ ಬೇರುಗಳು ಯಾವ ರೀತಿಯ ಗ್ರಹದ ತೊಂದರೆಗಳನ್ನು ಶಾಂತಗೊಳಿಸುತ್ತವೆ, ಉತ್ತಮವಾದ ಲಾಭಗಳನ್ನು ಕೊಡುತ್ತವೆ ಅಂತ ತಿಳಿಯೋಣ. ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಎಲ್ಲಕ್ಕಿಂತ ಮೊದಲು ಈ ವಿಡಿಯೋದಲ್ಲಿ ರತ್ನವನ್ನು ಧರಿಸೋದ್ರಿಂದ ಏನಾಗುತ್ತಂತ ತಿಳಿಯೋಣ. ನಂತರ ಗಿಡಮೂಲಿಕೆಗಳನ್ನು ಧರಿಸೋದ್ರಿಂದ ಏನಾಗುತ್ತಂತ ತಿಳಿಯೋಣ. ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ನೋಡಿ ಸ್ನೇಹಿತರೆ, ರತ್ನವನ್ನು ಧರಿಸೋದ್ರಿಂದ ಏನಾಗುತ್ತೆ ಗೊತ್ತಾ? ಇಲ್ಲಿ ಭಿನ್ನ ಭಿನ್ನ ಬಣ್ಣದ ರತ್ನಗಳು ಬೇರೆ ಬೇರೆ ಗ್ರಹಗಳಿಗೆ ಸಂಬಂಧಪಟ್ಟಿರುತ್ತವೆ. ಉದಾಹರಣೆಗಾಗಿ ಕೆಂಪು ಬಣ್ಣದ ಅದೆಷ್ಟೆಲ್ಲ ವಸ್ತುಗಳಿವೆಯೋ ಅವೆಲ್ಲ ಮಂಗಳ ದೇವರಿಗೆ ಸಮರ್ಪಣೆಯಾಗಿವೆ. ಬಿಳಿ ಬಣ್ಣದ ವಸ್ತುಗಳು ಅದೆಷ್ಟೆಲ್ಲ ಇವೆಯೋ ಇವು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿವೆ. ಇದೇ ರೀತಿಯಾಗಿ ಅದೆಷ್ಟೆಲ್ಲ ಕಪ್ಪು ಬಣ್ಣದ ವಸ್ತುಗಳಿವೆಯೋ ಇವೆಲ್ಲ ಭಗವಂತನಾದ ಶನಿ ದೇವರಿಗೆ ಸಮರ್ಪಣೆಯಾಗಿವೆ. ಇದೇ ರೀತಿಯಾಗಿ ಈ ಜಗತ್ತಿನಲ್ಲಿ ಹಳದಿ ಬಣ್ಣದ ವಸ್ತುಗಳು ಅದೆಷ್ಟೆಲ್ಲ ಇವೆಯೋ ಇವೆಲ್ಲ ಗುರು ಬೃಹಸ್ಪತಿ ದೇವರಿಗೆ ಸಮರ್ಪಣೆಯಾಗಿವೆ. ಇದೇ ರೀತಿಯಾಗಿ ಬಣ್ಣಗಳ ಆಧಾರದ ಮೇಲೆ ಈ ರತ್ನಗಳನ್ನು ತಯಾರಿಸಿದ್ದಾರೆ. ಇಲ್ಲಿ ರತ್ನಗಳಂದರೆ ಏನು ಗೊತ್ತಾ? ಇವು 7 ಪ್ರಕಾರದ ಬಣ್ಣಗಳನ್ನು ಸಮತೋಲನವಾಗಿ ಕಾಪಾಡುತ್ತವೆ. ಬಣ್ಣ ಅಂದರೆ ಒಂದು ಪ್ರಕಾರದ ಶಕ್ತಿ ಇದರಲ್ಲಿ ಇರುತ್ತದೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಇವು ರತ್ನಗಳ ಕಾರಣದಿಂದ ಇರುತ್ತವೆ. ಒಂದು ವೇಳೆ ನಿಮಗೂ ಸಹ ದುಬಾರಿ ರತ್ನಗಳನ್ನು ಧರಿಸಲು ಸಾಧ್ಯವಾಗ್ತಿಲ್ಲ ಅಂದರೆ ಇಲ್ಲಿ ನೀವು ಮರಗಿಡಗಳ ಗಿಡಮೂಲಿಕೆಯನ್ನು ಸಹ ಧರಿಸಬಹುದು. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುವ ಪ್ರಕಾರ ದುಬಾರಿ ರತ್ನಗಳಿಗಿಂತ ಮರಗಿಡಗಳ ಗಿಡಮೂಲಿಕೆ ಧರಿಸೋದು ಉತ್ತಮ ಆಗಿರುತ್ತದೆ ಅಂತ ಹೇಳ್ತೀವಿ. ಯಾಕಂದರೆ ರತ್ನಗಳಲ್ಲಿ ಮಿಕ್ಸಿಂಗ್ ಇರುತ್ತದೆ ಮತ್ತು ತುಂಬ ದುಬಾರಿಯೂ ಇರುತ್ತವೆ. ಮುಂದೆ ಇರುವಂಥ ಜನ ಡೂಪ್ಲಿಕೇಟ್ ಕೊಟ್ಟರೆ ನಿಮಗೇನು ಗೊತ್ತಾಗುತ್ತೆ? ಹೆಚ್ಚಾಗಿ ಇದೇ ರೀತಿಯ ಆಭರಣಗಳು ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಇಲ್ಲಿ 9 ಗ್ರಹಗಳಲ್ಲಿ ಯಾವ ಗ್ರಹವನ್ನು ಶಾಂತಿಗೊಳಿಸಲು ಯಾವ ರೀತಿಯ ಬೇರನ್ನು ಧರಿಸಬಹುದಂತ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಗಮನವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಇಲ್ಲಿಯ ತನಕ ಜೈ ಶ್ರೀರಾಮ್ ಅಂತ ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು. ಎಲ್ಲಕ್ಕಿಂತ ಮೊದಲು ಸೂರ್ಯ ದೇವರನ್ನು ಶಕ್ತಿಶಾಲಿಯನ್ನಾಗಿಸಲು ಯಾವ ರೀತಿಯ ಬೇರನ್ನು ಧರಿಸಬಹುದಂತ ತಿಳಿಯೋಣ. ಇಲ್ಲಿ ಬಿಲೋಪತ್ರೆ ಮರದ ಬೇರಿನ ಮೂಲದಲ್ಲಿ ಸೂರ್ಯ ದೇವರ ಶಕ್ತಿ ಇದೆ ಅಂತ ತಿಳಿಯಲಾಗಿದೆ. ನೋಡಿ, ಯಾರು ಗೌರವ, ಘನತೆ, ಯಶಸ್ಸು, ಕೀರ್ತಿಯನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಇಂಥವರು ರವಿವಾರದ ದಿನ ಗುಲಾಬಿ ಬಣ್ಣದ ಬಟ್ಟೆಯಲ್ಲಿ ಇದರ ಬೇರಿನ ಮೂಲವನ್ನು ಹಾಕಿ ಬಿಲೋಪತ್ರೆ ಮರದ ಬೇರಿನ ಮೂಲ ಬೇರವನ್ನು ತೆಗೆದುಕೊಂಡು ಬಲಭುಜದಲ್ಲಿ ಇದನ್ನು ಕಟ್ಕೊಳ್ಬೇಕು. ಇದರಿಂದ ಕೆಟ್ಟ ಪ್ರಭಾವಗಳು ನಷ್ಟ ಆಗುತ್ತವೆ, ಒಳ್ಳೆಯ ಪ್ರಭಾವದಲ್ಲಿ ವೃದ್ಧಿಯಾಗುತ್ತದೆ. ಇಲ್ಲಿ ತಲೆ ಸುತ್ತುವುದು, ಹೃದಯ ಸಂಬಂಧಪಟ್ಟಂಥ ರೋಗಗಳಾಗಲಿ, ಕಾಲು ನೋವುಗಳು ಇಲ್ಲಿ ದೂರ ಆಗುತ್ತವೆ. ಇದನ್ನು ಧರಿಸುವ ಮುನ್ನ ಒಂದು ಮಂತ್ರವನ್ನು ಹೇಳ್ತೀವಿ. ಇದನ್ನು 108 ಬಾರಿ ಜಪ ಮಾಡಬೇಕು. ಈ ಬೇರನ್ನು ನೀವು ಸ್ನಾನ ಮಾಡಿದ ನಂತರವೇ ಧರಿಸಬೇಕು. ಈ ಮಂತ್ರವು ಈ ಪ್ರಕಾರದಲ್ಲಿದೆ: ಓಂ ಹ್ರಾಂ ಹ್ರೀಂ ಹ್ರೋಂ ಸಹ ಸೂರ್ಯಾಯ ನಮಃ. ಇದು ಸೂರ್ಯದೇವರ ಬೀಜ ಮಂತ್ರ ಆಗಿದೆ. ಇದಾದ ನಂತರ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಕೆಟ್ಟ ಕರ್ಮಗಳನ್ನು ಅಥವಾ ಕೆಟ್ಟ ದೋಷಗಳನ್ನು ದೂರ ಮಾಡಬೇಕಂದ್ರೆ ಕಿರಿಣಿ ಸಸ್ಯದ ಬೇರು, ಗಮನವಿಟ್ಟು ಕೇಳಿರಿ. ಕಿರಿಣಿಯ ಬೇರನ್ನು ನೀವು ಪ್ರಯೋಗಿಸಬಹುದು. ಸೋಮವಾರದ ದಿನ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಹಾಕಿ ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ಇದನ್ನು ಪೂರ್ತಿಯಾಗಿ ಶುಭ್ರವಾದ ಬಟ್ಟೆಯಲ್ಲಿ ಧರಿಸಬೇಕು.
ನಂತರ ಇದನ್ನು ನೀವು ನಿಮ್ಮ ಕೈಗಳಲ್ಲಿ ಕಟ್ಟಿಕೊಳ್ಳಬೇಕು. ಇದನ್ನು ಭುಜದಲ್ಲಿಯೂ ಕಟ್ಟಿಕೊಳ್ಳಬಹುದು. ಇದನ್ನು ಬೇಕಾದರೆ ಬೆಳೆಯ ತಾಯ್ತದಲ್ಲಿ ಹಾಕಿಯೂ ಧರಿಸಬಹುದು. ಹೆಚ್ಚಿನ ಮಾಹಿತಿನ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀವಿ. ಇಲ್ಲಿ ನಿಮಗೆ ಶುಭ ಪ್ರಭಾವಗಳು ಸಿಗಲು ಶುರುವಾಗುತ್ತವೆ. ಚಂದ್ರನ ಕೆಟ್ಟ ಪ್ರಭಾವದಿಂದ ವ್ಯಕ್ತಿಗೆ ಕಫ ಆಗ್ತಾ ಇದ್ರೆ, ಲಿವರ್ಗೆ ಸಂಬಂಧಪಟ್ಟಂಥ ರೋಗಗಳಿದ್ರೆ, ಕೆಲವರಿಗೆ ಮಾನಸಿಕ ತೊಂದರೆಗಳು ಸಹ ಇರುತ್ತವೆ. ಇಲ್ಲಿಯ ತನಕ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರುತ್ತಿರುವಂಥ ಕಷ್ಟಗಳಾಗಲಿ, ಇಲ್ಲಿ ಸುಖ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಚಂದ್ರದೋಷ ಇರುತ್ತೆ. ಇಲ್ಲಿ ಇದನ್ನು ಧರಿಸುವ ಮುನ್ನ ನೀವು ಚಂದ್ರದೇವರ ಬೀಜ ಮಂತ್ರವಾದ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ ಈ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಬೇಕು. ಇದನ್ನು ಗಂಗಾಜಲ ಅಥವಾ ಶುದ್ಧವಾದ ನೀರಿನಿಂದ ತೊಳೆದ ನಂತರ ಈ ಬೇರನ್ನು ನೀವು ದೇವರ ಪ್ರತಿಮೆಯ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಮಂತ್ರ ಜಪ ಮಾಡಿ ಧರಿಸಬಹುದು. ಇದಾದ ನಂತರ ಮಂಗಳ ಗ್ರಹ ದುರ್ಬಲ ಇದ್ದರೆ ಏನು ಮಾಡಬೇಕು ಗೊತ್ತಾ? ಇಲ್ಲಿ ಅನಂತ ಮೂಲ ಬೇರಿನಲ್ಲಿ ಮಂಗಳ ಗ್ರಹದ ವಾಸ ಇರುತ್ತದೆ. ಗಮನವಿಟ್ಟು ಕೇಳಿಸಿಕೊಳ್ಳಿರಿ. ಅನಂತ ಮೂಲ ಸಸ್ಯದ ಬೇರಿನಲ್ಲಿ ಮಂಗಳ ದೇವರ ವಾಸ ಇರುತ್ತದೆ. ಈ ಬೇರು ಮಂಗಳ ಗ್ರಹದ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನೆಲ್ಲ ದೂರ ಮಾಡುತ್ತದೆ. ಇದನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಬಲಗೈಯಲ್ಲಿ ಕಟ್ಟಿಕೊಳ್ಳಬಹುದು. ಇದನ್ನು ಧರಿಸಿಕೊಳ್ಳಲು ಉತ್ತಮ ದಿನ ಮಂಗಳವಾರ ಆಗಿದೆ. ಇಲ್ಲಿ ಮಂಗಳ ಗ್ರಹ ದುರ್ಬಲ ಆಗಿದ್ದರೆ ಏನು ಸಮಸ್ಯೆಗಳು ಬರುತ್ತವೆ ಅಂದರೆ, ತ್ವಚೆ ಇರಬಹುದು, ಲಿವರ್ ಆಗಿರಲಿ, ಪೈಲ್ಸ್ ಇರಬಹುದು, ಬೊಜ್ಜಿನ ಸಮಸ್ಯೆಗಳು ಬರಬಹುದು. ಇಲ್ಲಿ ರಕ್ತ ಸಂಬಂಧಪಟ್ಟಂತೆ ಚರ್ಮದ ಸಮಸ್ಯೆಗಳು ಬರಬಹುದು. ಜೊತೆಗೆ ತುಂಬ ದಿನಗಳಿಂದ ಯಾರಿಗೆ ಮದುವೆ ಆಗ್ತಾ ಇರೋದಿಲ್ವ, ಒಂದು ವೇಳೆ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳು ಬರ್ತಾ ಇದ್ದರೆ, ಅಥವಾ ಯಾರ ಗಂಡ ಮದುವೆಯಾದ ತಕ್ಷಣವೇ ತೀರಿ ಹೋಗ್ತಾರೋ, ಇಂಥ ವ್ಯಕ್ತಿಗಳಿಗೆ ಮಂಗಳ ದೋಷ ಅಂಟಿರುತ್ತೆ. ಮಂಗಳ ದೋಷವನ್ನು ಭಯಾನಕ ದೋಷ ಅಂತ ತಿಳಿಯಲಾಗಿದೆ. ಇದರಿಂದ ನಿಮ್ಮ ಕುಟುಂಬದ ಜೀವನ ಹಾಳಾಗಿರುತ್ತೆ. ಇದರಿಂದ ಉಳಿದುಕೊಳ್ಳಲು ನೀವು ಅನಂತ ಮೂಲದ ಬೇರಿನ ಧರಿಸಬಹುದು. ಇಲ್ಲಿ ಒಂದು ಮಂತ್ರವನ್ನು ಹೇಳ್ತೀವಿ ಕೇಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ಜಪ ಮಾಡುತ್ತಾ ಅನಂತ ಮೂಲದ ಬೇರನ್ನು ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಅದನ್ನು ಕಟ್ಟಿಕೊಂಡು ನೀವು ಹುಡುಗರಾಗಿದ್ದರೆ ಬಲಭುಜದಲ್ಲಿ, ಹುಡುಗಿಯರಾಗಿದ್ದರೆ ಎಡಭುಜದಲ್ಲಿ ಕಟ್ಕೊಳ್ಳಿ. ಇದಾದ ನಂತರ ಇರೋದು ಬುಧಗ್ರಹ. ಇಲ್ಲಿ ವಿದಾರ ಸಸ್ಯದ ಬೇರು ಬುಧಗ್ರಹದ ಕೆಟ್ಟ ಪ್ರಭಾವಗಳನ್ನು ಕಡಿಮೆ ಮಾಡುತ್ತದೆ. ಬುಧದ ಕೆಟ್ಟ ಪ್ರಭಾವದಿಂದ ವ್ಯಕ್ತಿಯ ಬುದ್ಧಿ ಹಾಳಾಗುತ್ತದೆ. ಯಾರಲ್ಲಿ ಬುಧಗ್ರಹದ ದುರ್ಬಲ ಪ್ರಭಾವ ಇರುತ್ತದೆಯೋ ಅಂಥ ವ್ಯಕ್ತಿಗಳು ಒಳ್ಳೆಯ ನಿರ್ಣಯಗಳನ್ನು ಸಹ ತೆಗೆದುಕೊಳ್ತಾ ಇರೋದಿಲ್ಲ. ವಿದಾರ ಸಸ್ಯದ ಬೇರನ್ನು ನೀವು ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಬಲಗೈಯಲ್ಲಿ ನೀವು ಕಟ್ಕೊಳ್ಬೇಕು. ಹುಡುಗಿಯರಾಗಿದ್ದರೆ ಎಡಗೈಯಲ್ಲಿ ಕಟ್ಕೊಳ್ಳಿ, ಹುಡುಗರಾಗಿದ್ದರೆ ಬಲಗೈ. ಈ ಬೇರನ್ನು ಧರಿಸುವಂಥ ವ್ಯಕ್ತಿಗಳು ತಾಯಿ ದುರ್ಗಾಮಾತೆಯ ಆರಾಧನೆಯನ್ನು ಮಾಡಿದ ನಂತರವೇ ಧರಿಸಬೇಕು. ಇಲ್ಲಿ ಅಲ್ಸರ್ ಆಗಲಿ, ಅಸಿಡಿಟಿ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಇವೆಲ್ಲ ಬುಧಗ್ರಹ ದುರ್ಬಲ ಇದ್ದಾಗಲೇ ಬರುತ್ತವೆ. ಇಲ್ಲಿ ಮಂತ್ರವನ್ನು ಹೇಳ್ತೀನಿ ಕೇಳಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ನಂತರ ಬೇರನ್ನು ಧರಿಸಿಕೊಳ್ಳಿರಿ. ಇದಾದ ನಂತರ ಇರೋದು ಗುರುಗ್ರಹ. ಒಂದು ವೇಳೆ ಯಾರಿಗಾದ್ರೂ ಮದುವೆಯಲ್ಲಿ ಅಡಚಣೆಗಳು ಬರ್ತಾ ಇದ್ರೆ, ವ್ಯವಸಾಯದಲ್ಲಿ ಸಮಸ್ಯೆ ಇರ್ಬೋದು, ನೌಕರಿಯಲ್ಲಿ ಮನಸ್ಸಿಚ್ಛೆಯ ನೌಕರಿ ಪ್ರಮೋಷನ್ಗಳು ಸಿಗ್ತಾ ಇರೋದಿಲ್ಲ, ಇವೆಲ್ಲ ಗುರುಗ್ರಹದ ದುಷ್ಪ್ರಭಾವದ ಕಾರಣ ಆಗಿರುತ್ತವೆ. ಈ ರೀತಿ ಆದಾಗ ವ್ಯಕ್ತಿಗಳು ಅರಿಶಿಣದ ಬೇರನ್ನು ಕಟ್ಟಿಕೊಳ್ಳಬೇಕು. ಗುರುವಾರದ ದಿನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಅರಿಶಿಣದ ಬೇರನ್ನು ಹಾಕಿ ಕಟ್ಟಿಕೊಂಡು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಅಥವಾ ಕಟ್ಕೊಳ್ಳೋದ್ರಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗಲು ಶುರುವಾಗುತ್ತದೆ. ಗುರುಗ್ರಹದ ಪ್ರಭಾವದಿಂದ ಲಿವರ್ ದುರ್ಬಲ ಆಗಿರುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳು ಇರುತ್ತವೆ, ಅವೆಲ್ಲ ದೂರ ಆಗುತ್ತವೆ. ಇಲ್ಲಿ ಈ ಬೇರನ್ನು ಸುಲಭವಾಗಿ ನಿಮ್ಮ ಮನೆಯಲ್ಲಿ ಹುಡುಕಿಕೊಳ್ಳಬಹುದು. ಧರಿಸುವ ಮುನ್ನ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ಅದನ್ನು ಹೇಳ್ತೀವಿ ಕೇಳಿ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದ ನಂತರ ಇದನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಅಥವಾ ಧರಿಸಿಕೊಳ್ಳಿ. ಅರಿಶಿಣದ ಬೇರನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು 108 ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಇದು ಗುರು ಮಂತ್ರ ಆಗಿದೆ. ಇದಾದ ನಂತರ ಇರೋದು ಶುಕ್ರಗ್ರಹ. ಶುಕ್ರಗ್ರಹದ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಹರಳೆ ಗಿಡದ ಮೂಲ ಬೇರವನ್ನು ಧರಿಸಬಹುದು. ಇದನ್ನು ನಾವು ಔಡಲ ಗಿಡ ಅಂತಲೂ ಕರೆಯುತ್ತೇವೆ. ಈ ಸಸ್ಯ ನಿಮಗಾಗಿ ಅತ್ಯಂತ ಲಾಭಕಾರಿ ಆಗಬಹುದು. ಇದರ ಉಪಯೋಗವನ್ನು ಶುಕ್ರಗ್ರಹದ ಕೆಟ್ಟ ಪ್ರಭಾವವನ್ನು ದೂರ ಮಾಡಲು ಬಳಸಲಾಗುತ್ತೆ. ಉಲ್ಲಾಸಪೂರ್ವಕ ಜೀವನ ನಡೆಸುವಂಥ ವ್ಯಕ್ತಿಗಳು ಇದರ ಬೇರನ್ನು ಖಂಡಿತವಾಗಿ ಬಳಸಬೇಕು. ಅಂದರೆ ಯಾರು ಶ್ರೀಮಂತರಾಗಲು ಇಷ್ಟಪಡ್ತಾ ಇರ್ತಾರೋ, ಯಾರ ಜೀವನದಲ್ಲಿ ಧನ ಸಂಪತ್ತಿನ ಕೊರತೆ ಇರುತ್ತದೆಯೋ, ವೇಗವಾಗಿ ಹಣ ಗಳಿಸಲು ಇಷ್ಟಪಡ್ತಾ ಇರ್ತಾರೋ, ವೇಗವಾಗಿ ಯಾರು ಉನ್ನತಿ ಮಾಡಲು ಇಷ್ಟಪಡ್ತಾ ಇರ್ತಾರೋ ಅಂಥ ಜನರು ಇದರ ಬೇರಿನ ಬಳಕೆ ಮಾಡಬೇಕು. ಶುಕ್ರವಾರ ಇದರ ಬೇರನ್ನು ಧರಿಸಬೇಕು. ಶುಕ್ರವಾರದ ದಿನ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಇದರ ಮೂಲ ಬೇರವನ್ನು ಹಾಕಿ ಬಲಭುಜದಲ್ಲಿ ನೀವು ಕಟ್ಕೊಳ್ಳಿ. ಒಂದು ವೇಳೆ ಹುಡುಗಿಯರಾಗಿದ್ದರೆ ಎಡಭುಜದಲ್ಲಿ ಕಟ್ಕೊಳ್ಬೇಕು. ಇದರ ಪ್ರಭಾವದಿಂದ
ಯಾರಲ್ಲಿ ಶುಕ್ರಗ್ರಹ ದುರ್ಬಲ ಆಗಿರುತ್ತದೆಯೋ, ಕೆಮ್ಮು, ಅಸ್ತಮ, ಕುತ್ತಿಗೆ ನೋವು, ಕಫಕ್ಕೆ ಸಂಬಂಧಪಟ್ಟಂಥ ರೋಗಗಳು ಆಗಿರುತ್ತವೆ. ಹಾಗಾದ್ರೆ ಬನ್ನಿ ಇದರ ಮಂತ್ರವನ್ನು ಹೇಳ್ತೀನಿ ಕೇಳಿ. ಯಾರು ಬೇಗನೆ ಶ್ರೀಮಂತರಾಗಲು ಇಷ್ಟಪಡ್ತಾ ಇರ್ತಾರೋ ಅಂಥವರು ಇದರ ಬೇರನ್ನು ಧರಿಸಬಹುದಾಗಿದೆ. ಯಾಕಂದರೆ ಇದರ ರತ್ನ ವಜ್ರ ಆಗಿದೆ. ವಜ್ರವನ್ನಂತೂ ಸಾಧಾರಣವಾದ ವ್ಯಕ್ತಿಗಳು ಧರಿಸಲು ಸಾಧ್ಯವಾಗೋದಿಲ್ಲ. ಇದರ ಬದಲಿಗೆ ನೀವು ಔಡಲ ಗಿಡದ ಬೇರನ್ನು ಧರಿಸಬಹುದು. ಇದರ ಬೀಜ ಮಂತ್ರ ಈ ರೀತಿ ಇದೆ: ಓಂ ದ್ರೌಂ ದ್ರೈಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ನೀವು ಧರಿಸಬಹುದು. ಇದಾದ ನಂತರ ಇರೋದು ಶನಿದೇವರು. ಈಗಿನ ದಿನಗಳಲ್ಲಂತೂ ತುಂಬ ಜನರು ಶನಿದೇವರ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಜೀವನದಲ್ಲಿ ನಿರಂತರವಾಗಿ ದುರ್ಘಟನೆಗಳು ಎದುರಾಗುತ್ತಿದ್ದರೆ, ಧನ ಸಂಪತ್ತಿನ ಹಾನಿ ಆಗ್ತಾ ಇದ್ದರೆ, ರೋಗಗಳು ಆವರಿಸಿಕೊಂಡಿದ್ರೆ, ಇಂಥ ವ್ಯಕ್ತಿಗಳು ಶನಿದೇವರ ಕೆಟ್ಟ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಈ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಉಮ್ಮತ್ತಿ ಗಿಡದ ಬೇರು, ಖಂಡಿತವಾಗಿ ಉಮ್ಮತ್ತಿ ಗಿಡದ ಬೇರನ್ನು ನೀವು ಧರಿಸಬಹುದು. ಯಾಕಂದರೆ ಉಮ್ಮತ್ತಿ ಗಿಡದಲ್ಲಿ ಶನಿದೇವರ ವಾಸ ಇದೆ ಅಂತ ತಿಳಿಯಲಾಗಿದೆ. ಇದರಲ್ಲಿ ಭೈರವನಾಥರ ವಾಸವೂ ಇದೆ. ಇದನ್ನು ಧರಿಸಿದ ನಂತರ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ನಿರಂತರವಾಗಿ ಇರುತ್ತದೆ. ವ್ಯಕ್ತಿಯ ಜೀವನದಲ್ಲಿ ಬರುತ್ತಿರುವಂಥ ಸಮಸ್ಯೆಗಳು ಸಹ ದೂರ ಆಗುತ್ತವೆ. ಇದರ ಬೇರನ್ನು ನೀವು ಶನಿವಾರದ ದಿನ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಬಲಭುಜದಲ್ಲಿ, ಗಮನವಿಟ್ಟು ಕೇಳಿರಿ, ಬಲಭುಜದಲ್ಲಿ ಇದನ್ನು ಕಟ್ಟಿಕೊಳ್ಳಬಹುದು. ಒಂದು ವೇಳೆ ತಲೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ನೋವುಗಳಿದ್ರೆ, ಸಮಸ್ಯೆಗಳಿದ್ರೆ, ಯಾಕಂದರೆ ಎಲ್ಲಕ್ಕಿಂತ ಮೊದಲು ಶನಿಯ ಸಮಸ್ಯೆ ಇದ್ದವರಿಗೆ ತಲೆನೋವು ಉಂಟಾಗುತ್ತೆ. ಇಲ್ಲಿ ವ್ಯಕ್ತಿಯ ಯೋಚಿಸುವ, ತಿಳಿದುಕೊಳ್ಳುವ ಶಕ್ತಿ ಕೂಡ ಕಡಿಮೆ ಆಗಿರುತ್ತೆ. ಪದೇ ಪದೇ ದುರ್ಘಟನೆಗಳು ಆಗುತ್ತವೆ. ವ್ಯಕ್ತಿಗೆ ಗೌರವ ಘನತೆಯ ಹಾನಿಯೂ ಆಗುತ್ತದೆ. ಹಲವಾರು ಪ್ರಕಾರದ ಸಮಸ್ಯೆಗಳು ಎದುರಾಗುತ್ತವೆ. ಹಲವಾರು ಪ್ರಕಾರದ ಶಾರೀರಿಕ ಸಮಸ್ಯೆಗಳು ಕೂಡ ಉಂಟಾಗಿರುತ್ತವೆ. ಇಂಥ ಎಲ್ಲ ಸಮಸ್ಯೆಗಳಿಂದ ಉಳಿದುಕೊಳ್ಳಲು ಇಷ್ಟಪಡ್ತಾ ಇದ್ರೆ ಇದರ ಬೇರನ್ನು ಧರಿಸಿಕೊಳ್ಳಿರಿ. ಇದನ್ನು ಧರಿಸುವ ಮುನ್ನ ಕೆಲವು ಮಂತ್ರಗಳನ್ನು ತಿಳಿಸ್ತೀನಿ. ಇವುಗಳನ್ನು ನೀವು ಜಪ ಮಾಡಬೇಕು. ಈ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಿರಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಇದಾದ ನಂತರ ಇರೋದು ರಾಹುಗ್ರಹ. ರಾಹುವಿನ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಬೇಕಂದ್ರೆ ಬಿಳಿ ಶ್ರೀಗಂಧದ ತುಂಡು ಅಥವಾ ಈ ಮರದ ಬೇರಿನ ತುಂಡನ್ನು ಬಳಸಬಹುದು. ಶನಿವಾರ ಅಥವಾ ಸೋಮವಾರದ ದಿನ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಇದರ ತುಂಡನ್ನು ಹಾಕಿ ಕಟ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ಬಳಿ ಇದನ್ನು ಇಟ್ಕೊಳ್ಬಹುದು, ಕಟ್ಟಿಕೊಳ್ಳಬಹುದು. ಮಹಿಳೆಯರಲ್ಲಿ ಗರ್ಭಾಶಯದ ಸಮಸ್ಯೆಗಳು ರಾಹುವಿನ ಕಾರಣದಿಂದ ಆಗಿರುತ್ತವೆ. ತ್ವಚೆಯ ಸಮಸ್ಯೆ ಇರ್ಬೋದು, ಗ್ಯಾಸ್ಟ್ರಿಕ್ನ ಸಮಸ್ಯೆ ಇರಲಿ, ಇಂಥ ಸ್ಥಿತಿಗಳಲ್ಲಿ ಇದರ ಬೇರನ್ನು ಧರಿಸಬಹುದು. ಆಗ ಇದು ಚಮತ್ಕಾರಿಕ ರೂಪದಲ್ಲಿ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಪದೇ ಪದೇ ವ್ಯಕ್ತಿಗೆ ದುರ್ಘಟನೆ ಆಗ್ತಾ ಇದ್ದರೆ ಖಂಡಿತವಾಗಿ ಇದರ ಬೇರನ್ನು ಇಟ್ಕೊಳ್ಳಿ. ಇಲ್ಲಿ ರಾಹುವಿನ ಮಂತ್ರ ಏನಿದೆ ಅಂದರೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ. ಈ ಮಂತ್ರವನ್ನು ಜಪ ಮಾಡಿದ ನಂತರ ಬೇರನ್ನು ನೀವು ಧರಿಸಬೇಕು. ಇನ್ನು ಕೇತುವಿನ ಬಗ್ಗೆ ತಿಳಿಯೋಣ ಬನ್ನಿರಿ. ಇಲ್ಲಿ ಅಶ್ವಗಂಧದ ಗಿಡದ ಬೇರಿನ ಪ್ರತಿನಿಧಿತ್ವ ಕೇತು ಗ್ರಹ ಆಗಿದೆ. ಅಶ್ವಗಂಧದಲ್ಲಿ ಕೇತುವಿನ ವಾಸ ಇದೆ ಅಂತ ತಿಳಿಯಲಾಗಿದೆ. ಕೇತುವಿನ ಅಶುಭ ಪ್ರಭಾವಗಳನ್ನು ದೂರ ಮಾಡಲು ನೀವು ಅಶ್ವಗಂಧ ಗಿಡದ ಬೇರನ್ನು ಧರಿಸಬಹುದು. ಅಶ್ವಗಂಧದ ಬೇರನ್ನು ನೀಲಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಶನಿವಾರದ ದಿನ ಬಲಗೈಯಲ್ಲಿ ಕಟ್ಕೊಳ್ಬೇಕು. ಇದರ ಪ್ರಭಾವದಿಂದ ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ಚಿಕನ್ ಫಾಕ್ಸ್ ಇರಲಿ, ತ್ವಚೆಗೆ ಸಂಬಂಧಪಟ್ಟಂಥ ರೋಗಗಳಿದ್ದರೂ ದೂರ ಆಗುತ್ತವೆ. ಜೀವನದಲ್ಲಿ ನಡೆದಿರುವಂಥ ಮಾನಸಿಕ ತೊಂದರೆಗಳು ಕೂಡ ಇದರ ಕಾರಣದಿಂದಲೇ ಆಗಿರುತ್ತವೆ. ಹಾಗಾಗಿ ಇಂಥ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಇದನ್ನು ಧರಿಸುವ ಮುನ್ನ ಒಂದು ಮಂತ್ರವನ್ನು ಹೇಳಬೇಕು. ಇದನ್ನು ತಿಳಿಸ್ತೀವಿ ಕೇಳಿ. ಓಂ ಸ್ತ್ರಾಂ ಸ್ತ್ರೀಂ ಸ್ತ್ರೌಂ ಸಹ ಕೇತವೇ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಈ ಬೇರನ್ನು ಧರಿಸಬೇಕು. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರುವ ವಿಷಯವನ್ನು ತಿಳಿಸ್ತೀವಿ ಕೇಳಿ. ಇಲ್ಲಿ ಪ್ರತಿಯೊಂದು ಗಿಡದ ಬೇರುಗಳನ್ನಾಗಲಿ, ಗಿಡಮೂಲಿಕೆಗಳನ್ನು ಶುಭ ಮುಹೂರ್ತದಲ್ಲಿ, ಅಂದರೆ ರವಿಪುಷ್ಯ ನಕ್ಷತ್ರ ಆಗಲಿ, ಗುರುಪುಷ್ಯ ನಕ್ಷತ್ರ ಇರಲಿ, ಅಥವಾ ಬೇರೆ ಶುಭ ದಿನಗಳಲ್ಲಿ, ದೀಪಾವಳಿ, ಗಣೇಶ ಚತುರ್ಥಿ, ಧನತ್ರಯೋದಶಿ ಇರಲಿ, ಹೋಳಿ ಹುಣ್ಣಿಮೆ ಇರಬಹುದು, ಕೃತಿಕ ನಕ್ಷತ್ರ ಇರಬಹುದು, ಈ ರೀತಿಯ ಶುಭ ದಿನಗಳಲ್ಲಿ ನೀವು ಇವುಗಳನ್ನು ತರಬಹುದು. ಇಲ್ಲಿ ಒಂದು ದಿನ ಮುನ್ನ ಇವುಗಳಿಗೆ ನಿಮಂತ್ರಣ ಕೊಟ್ಟು ಮಾರನೇ ದಿನ, ಅಂದರೆ ಶುಭ ಮುಹೂರ್ತ ಇರುವಂಥ ದಿನ ಇದರ ಬೇರನ್ನು ತರಬೇಕು. ಇವುಗಳನ್ನು ಶುಭ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೂ ಮುನ್ನ ತರಬೇಕಾಗುತ್ತದೆ. ಈ ಬೇರನ್ನು ನೀವು ಹಸಿಯಾದ ಹಾಲು ಅಥವಾ ಶುಭ್ರವಾದ ನೀರಿನಿಂದ ತೊಳೆದು ಪೂಜೆ ಮಾಡುವಂಥ ಸ್ಥಾನದಲ್ಲಿ ಇಡಬೇಕು. ಅಂದರೆ ಅವುಗಳಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ತಿಳಿಸಿದ್ದೇನೆ. ಕಡಿಮೆ ಅಂದರೂ 108 ಬಾರಿ ಅವುಗಳನ್ನು ಜಪ ಮಾಡಬೇಕು. ನಂತರ ಇವುಗಳನ್ನು ನೀವು ತಿಳಿಸಿದಂತೆ ಧರಿಸಬೇಕು. ಬೇರುಗಳನ್ನು ಬಟ್ಟೆಯ ಬದಲಿಗೆ ಬೆಳೆಯ ತಾಯ್ತದಲ್ಲಿ ಹಾಕಿ ಧರಿಸಿಕೊಂಡರೂ ಉತ್ತಮ ಆಗಿರುತ್ತದೆ. ನಿಮಗೆ ಒಳ್ಳೆಯ ರಿಸಲ್ಟ್ಗಳು ಸಿಗುತ್ತವೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಬೆಳೆಯ ತಾಯ್ತೆಗಳೇನು ತುಂಬ ದುಬಾರಿ ಆಗಿರೋದಿಲ್ಲ. 200 ರೂಪಾಯಿದಿಂದ 300 ರೂಪಾಯಲ್ಲಿ ಒಂದು ಒಳ್ಳೆಯ ಬೆಳೆಯ ತಾಯ್ತೆಗಳು ಸಿಗುತ್ತವೆ. ಅವುಗಳಲ್ಲಿ ಈ ಬೇರುಗಳನ್ನು ಹಾಕಿ ಧರಿಸಿಕೊಳ್ಳೋದು ಉತ್ತಮ ಆಗಿರುತ್ತೆ.
ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ಗಳು ಕೂಡ ಬೇಗನೆ ಸಿಗುತ್ತವೆ. ದುಬಾರಿ ರತ್ನಗಳನ್ನು ಧರಿಸುವುದಕ್ಕಿಂತ ಉತ್ತಮ ನೀವು ಗ್ರಹಗಳ ಕೆಟ್ಟ ಪ್ರಭಾವಗಳಿಂದ ಉಳಿದುಕೊಳ್ಳಲು. ವಿಡಿಯೋದಲ್ಲಿ ನಾವು ಅದೆಷ್ಟೆಲ್ಲ ಪ್ರಕಾರದ ಬೇರುಗಳನ್ನು ತಿಳಿಸಿದ್ದೆವು. ಇವುಗಳನ್ನು ನೀವು ಧರಿಸಬಹುದು. ಒಂದು ವೇಳೆ ನಿಮಗೆ ಶನಿದೇವರ ಸಮಸ್ಯೆ ಇದ್ದರೆ ಇಲ್ಲಿ ಕಪ್ಪು ಮತ್ತು ಗಿಡದ ಬೇರನ್ನು ಧರಿಸಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.